ನನ್ನ ಮಗ ಇವಾಗ ಎದ್ದೇಳ್ತಾರೆ. ವೆಲ್ಕಮ್ ಬ್ಯಾಕ್ ಸುಪ್ಪಪ್ಪ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದ್ರಾಕ್ಷಣಿ ಮಾದೇಶ್. ಇವತ್ ನನ್ ಮಗನ್ ಹುಟ್ಟಿದ್ದಬ್ಬ. ಎಲ್ರು ವಿಶ್ ಮಾಡ್ರಿ. ಎಲ್ರು ಕರಿಯ ಎಲ್ರು ಕರೀರೆ. ಇವತ್ತೆಲ್ಲ ನನ್ ಮಗನ್ ಹುಟ್ಟಿದ್ದಬ್ಬ. ಎಲ್ಲಾರ್ಗು ನೆಂಟ್ರಿಗೆ ಹೇಳಿದೀವಿ, ಎಲ್ರು ಬರ್ತಾರೆ. ಡೆಕೋರೇಷನ್ಗೆ ಊಟಕ್ಕೆ ಎಲ್ಲ ಒಪ್ಸಿದೀವಿ. ಇವಾಗ ನಾರ್ಮಲ್ ಎಲ್ಲ ನಾನು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಇಷ್ಟ ಇವತ್ತಿನ ಕೆಲ್ಸ. ಬಟ್ಟೆ ಒಂದ್ ಸ್ವಲ್ಪ ಇದಾವೆ, ಅದ್ ಮರ್ಚಿಕ್ಬಿಟ್ರೆ ನನ್ ಕೆಲ್ಸ ಮುಗೀತು. ಇವತ್ ನೋಡ್ರಿ ಯಾವ ತರ ಇರುತ್ತೆ ನನ್ ಬರ್ಡೇ. 5 ವರ್ಷದ ಬರ್ಡೇ. 5 ವರ್ಷಕ್ ಬೀಳುತ್ತೆ ನಾಲ್ಕು ತುಂಬಿ ಐದನೇ ವರ್ಷಕ್ ಬೀಳುತ್ತೆ. ಅವ್ರಿಗೆ ಇವಾಗ ಎದ್ದೊಳ್ತಾರೆ. ರಾತ್ರಿ ಮಲ್ಕೊಂಡ್ ಅಷ್ಟ್ರೊಳಗಡೆ 12:15 1 ಗಂಟೆನೂ ಆಗಿತ್ತು. ಅದಕ್ಕೆ ಎದ್ದಿದ್ದು ಲೇಟೆ. ಇವಾಗ ಅದು ನೋಡಲ್ಲಿ ಹಾಯ್ ಮಾಡುವ. ನೀನ್ ಹೊಸ ಬಟ್ಟೆ ತಗೊಂಡಿರೋದು ಹೇಳು ಅವ್ರಿಗೆ. ಇವತ್ತಿಂದ ಇಷ್ಟ. ಇನ್ನ ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಯಾವ ತರ ಕೇಕ್ ಕಟ್ಟಿಂಗು, ಯಾವ ತರ ಡೆಕೋರೇಷನ್, ಯಾರು ಬರ್ತಾರೆ ಡೆಕೋರೇಷನ್ಗೆ, ಯಾರು ಹೋಟ್ಲು ಅಂದ್ರೆ ಊಟಕ್ಕೆ ಯಾರಿಗ ಒಪ್ಸಿದೀವಿ, ಅದು ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಅವ್ರ ನಂಬರು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದ್ರಲ್ಲಿ ಹಾಕಿರ್ತೀನಿ ಸ್ಕ್ರೀನಲ್ಲಿ. ಬೇಕು ಅಂದಾಗ ಅವ್ರು ಕಾಲ್ ಮಾಡಿ ನೀವು ಡೆಕೋರೇಷನ್ ಮಾಡ್ಕೊಳ್ಳಿ, ಮತ್ತೆ ಊಟಕ್ಕೂ ಅವ್ರಿಗೆ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ನಾನನೂ ಆಗೋಯ್ತು. ಬರ್ಡೇ ಬಾಯ್ಗೆ ಹೊಸ ಬಟ್ಟೆ ಹಾಕೊಂಡು ಇವಾಗ ದೇವಸ್ಥಾನಕ್ಕೆ. ಅಪ್ಪ ಯಾವ ದೇವಸ್ಥಾನಕ್ಕೆ ಹೋಗ್ತೀಯಾ? ವೆಂಕಟರಮಣ ಸ್ವಾಮಿ ದೇವಸ್ಥಾನ. ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾನಂತೆ. ಗಣೇಶ ಅಂದನು ಇಷ್ಟನೇ. ಗಣೇಶನ ದೇವಸ್ಥಾನಕ್ಕೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕು. ಆಯ್ ಚಪ್ಪ ಅಂದಿರ್ತೀನಿ. ಆಯ್ ಚಪ್ಪ ಅವಳೆ ಚಪ್ಪ ಆಯ್ತಲ್ಲ. ಹಾಯ್ ಹಾಯ್ ಎಲ್ರು ಬಂದಿ ಬರ್ತ್ಡೇಗೆ. ಹೌದಾ, ಕನ್ನಡದಲ್ಲಿ ಮಾತಾಡ್ಬೇಕಪ್ಪ. ಕನ್ನಡ ವಸ್ತುಂದ ನೇರ್ಸ್ಕೊಂಡ ನಾನು ಕಟ್ ಮಾಡ. ಅಷ್ಟೊತ್ತಿಗೆ ಹೋಗ್ತೇನೆ. ಅವಾಗ ಸ್ಕೂಲ್ ಲೈಫಲ್ಲೆಲ್ಲ ಹಿಂಗ್ ತೆಗಿಯೋದು ಗಂಡ್ಮಕ್ಳಿಗೆ ಹಿಂಗ್ ಬಾಚ್ತಾ ಇದ್ರು. ಇನ್ನು ಮೇಲಕ್ ಬಾಸರಲ್ಲ ಮದೇಶ. ಹಿಂಗೆ ಫುಲ್ ಎಣ್ಣೆ, ಹರಳೆಣ್ಣೆ. ಅವಲ್ ನೋಡಲೆ ಕ್ಯಾಮ್ರಾ ನೋಡ. ಹಂಗ ಬೇಡ ಮಗ್ನೆ. ಫ್ರೆಂಡ್ ರೆಡಿ ನನ್ ಮಗ. ನೋಡಿ ಒಂದ್ ಬಟ್ಟೆ ನೋಡ್ರಿ, ಔಟ್ಫಿಟ್ ಕಾಣಿಸ್ತಾ? ಔಟ್ಫಿಟ್ ನೋಡ್ರಿ ಹೇಗಿದೆ ನನ್ ಮಗಂದು. ಬಟ್ಟೆ ಎಲ್ಲ ಯಾವ ತರ ಕಾಣಿಸ್ತಾ ಇದೆ. ಅಲ್ಲಿಂದ ನಡ್ಕೊಂಡ್ ಬಾ. ಜೋಬಿಯಲ್ಲಿ ಕೈ ಇಟ್ಕೋ. ಜೋಬಿಯಲ್ಲಿ ಕೈ ಇಟ್ಕೊಂಡ್ ಬಾ. ಇಲ್ಲಿ ಜೋಬಿ ನುಡುಕ್ತಾ ಇರಪ್ಪ. ಅಲ್ಲಿಂದ ಬಾ, ನಿಧಾನಕ್ ಬಾ. ಇವಾಗ ನಾನು ರೆಡಿ ಆದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಗಣೇಶನ ದೇವಸ್ಥಾನಕ್ಕೆ ಸಾಯಂಕಾಲ ಹೋಗೋಣ ಅನ್ಕೊಂತಾ ಇದ್ದೀನಿ. ಹಂಗೆ ಹೊರಟೋಗ್ಬಿಟ್ರೆ ಬೀಗ ಯಾರು ಹಾಕ್ತಾರ? ಅಲ್ಲ ನಾನೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಚಿಲ್ಲರೆ ಕಾಸೈತಾ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು ಮನೇಲಿ ಪೂಜೆ ಮಾಡಬೇಕು. ನೆನ್ನೆನೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ, ಸರಿ ಹೋಗ್ತಾಯಿತ್ತು.
ಮತ್ತೆ ನಾಳೆ ಮಾಡು ಅಂದು ನಾನು ಹಂಗೆ ಆಗೋದು. ಇವಾಗ ಯಾವ ಕೆಲಸನ 10 ಗಂಟೆ ಆಗೇ ಹೋಯ್ತು. ಇವ್ನು ಬೇಗ ಎದ್ದಿದ್ರೆ ಸರ್ ಹೋಗ್ತಾಯಿತ್ತು. ಇವ್ನು ಬೇಗ ಎದ್ದೊಳ್ಳಿಲ್ಲ. ರಾತ್ರಿ ಮಲಗಿದ್ದು ಲೇಟ್ ಅಲ್ವಾ, ಅದಕ್ಕೆ ಅವನು ಎದ್ದಿದ್ದು ಲೇಟಾಗಿದ್ದು ಅಲ್ಲ. ಏನು ಮಾತಾಡ್ಸ್ಕೊಂಬಂದ? ಹಾಂ, ಏನೇ ಹೇಳಿದ್ಲ? ಏನು ಹೇಳಿದ್ರ ಅಜ್ಜಿ? ಇವಂಗೆ ಎಷ್ಟು ಸಲ ಹೇಳ್ಕೊಟ್ರು ಚಪ್ಪಲಿನ ಉಲ್ಟಾನೇ ಹಾಕ್ಕೊಂತಾನೆ. ಏನ ಇವಂಗೆ ಮೆಟ್ಲು ಇಳಿಯೋದನ್ನು ವಿಡಿಯೋ ಮಾಡ್ಬೇಕಂತ. ನಾಯಿ ಐತೆ ಬಾ ನಿನ್ನ ಫ್ರೆಂಡು. ನಾಯಿ ನೋಡಿದ್ರೆ ಭಯ ಬೀಳ್ತಾನೆ ಅವನು. ಹಂಗೆ ಹತ್ತಾ ಇರ್ತಾನೆ, ಮರ ಹತ್ತದಂಗೆ ಹತ್ತಾ ಇರ್ತಾನೆ. ಇವ್ರನ್ನೇ ನಮ್ಮ ಅಕ್ಕ ಮಗಳು ಸೈಕಲ್ ತುಳಿತಾವಳೆ. ನಾವು ಇಲ್ಲಿ ನಿಂತ್ಕೊಂಡಿದ್ದು ನೋಡಿಲ್ಲ ಅವಳು. ಆ ರೇಂಜ್ ಮೈ ಮರ್ತು ಸೈಕಲ್ ತುಳಿತಾವಳೆ. ಅದ್ರಲ್ಲಿ ಹಿಂದೆ ಇನ್ನೊಬ್ರು ಸಪೋರ್ಟ್. నేను చుట్టుకోనే చూడే shadow. Don't feel alone, don't scream so loud. We are living in this cruel world, broken but strong, gotta move on. You're not a bakery of life. Equip my soul, find the real gold. I'll fulfill what I started. रोशनी ही रोशनी है, चार सू जो चार सू। इश्क है ये इश्क है, इश्क है ये इश्क है। तुमसे मिले तो कुछ गुनगुनी सी होने लगी है सर्दियाँ।